ರಾಜಣ್ಣ ರಾಜೀನಾಮೆಗೆ ಡೆಡ್ಲೈನ್ ಫಿಕ್ಸ್ ಆಗಿತ್ತಾ ಮೊದಲೇ? ರಾಜಣ್ಣ ರಾಜೀನಾಮೆಗೆ ಸಂಜೆವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಡಲಾಗಿತ್ತ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸಂಜೆ 6 ಗಂಟೆಯ ಒಳಗೆ ರಾಜೀನಾಮೆಯನ್ನ ಪಡೆಯಿರಿ, ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್. ರಾಜೀನಾಮೆಯನ್ನ ಸಂಜೆ 6 ಗಂಟೆಯ ಒಳಗೆ ಪಡಿಬೇಕು ನೀವು. ವಿಧಾನಸೌಧದ ಪ್ರವೇಶ ದ್ವಾರದಲ್ಲಿ ಸಿಎಂಗೆ ಫೋನ್ ಬಂದಿತ್ತು, ಕರೆ ಬಂದಿತ್ತು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಫೋನ್ ಕರೆ ಬಂದಿದೆ ತಡ. ಕಾರ್ನಿಂದ ಇಳಿಯುವ ಮುನ್ನವೇ ಫೋನ್ ಕರೆಯನ್ನು ಬಿಸಿತ್ತು ಸಿಎಂ. ಬಹಳ ಹೊತ್ತಿನ ತನಕ ನಾಯಕರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ರಾಜಣ್ಣ ರಾಜೀನಾಮೆ ಪಡೆಯೋದಕ್ಕೆ ಫೋನ್ನಲ್ಲೇ ಸಿಎಂಗೆ ಸೂಚನೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜೀನಾಮೆ ಪಡೆದಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆಯನ್ನ ಪಡೆದು ಅಂಗೀಕರಿಸಿ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಿರುವಂಥದ್ದು. ರಾಜ್ಯಪಾಲರಿಂದಲೂ ಕೂಡ ರಾಜಣ್ಣ ರಾಜೀನಾಮೆಗೆ ಅಂಗೀಕಾರ ಬಿದ್ದಿದೆ. ಸೊ ಪ್ರಮುಖವಾಗಿ ರಾಜಣ್ಣ ಅವರ ರಾಜೀನಾಮೆಗೆ ಒಂದು ಹೊಸ ಟ್ವಿಸ್ಟ್ ಇದು. ಬಹಳ ಹೊತ್ತಿನ ತನಕ ತಮ್ಮ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಆದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಹೈಕಮಾಂಡ್ ಒಪ್ಪಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಪಡೆಯೋದಕ್ಕೆ ಫೋನ್ನಲ್ಲೇ ಸಂದೇಶವನ್ನ ಕೊಟ್ಟಿರುವಂಥದ್ದು. ಸೊ ಪ್ರಮುಖವಾಗಿ ರಾಜಣ್ಣ ಅವರು ರಾಜೀನಾಮೆಗೆ ಕಾರಣವಾದಂತಹ ವಿಚಾರವನ್ನ ಹುಡುಕ್ತಿದ್ವಿ ನಾವು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ವಜಾ ಮಾಡಲಾಗಿದೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ರಾಜ್ಯಪಾಲರಿಂದನೂ ಕೂಡ ಅಂಗೀಕಾರ ಆಗಿರುವಂಥದ್ದು. ಸೊ ಒಂದು ಕಡೆ ನೋಡಿ, ರಾಜ್ಯಪಾಲರಿಂದ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆದಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜಣ್ಣ ಅವರ ವಜಾ ಮಾಡಿದ ವಿಚಾರವಾಗಿ ಕೂಡ ಆದೇಶ ಪ್ರತಿ ಹೊರಡ್ತಾ ಇದೆ ಎಲ್ಲೆಲ್ಲೋ. ಬಿಡಿ 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 ಒಂದು ಕಡೆ ಕನ್ಫರ್ಮೇಷನ್ ಇರುವಂತ ಲೆಟರ್, ಐ ಆಮ್ directed to forward herewith the original notification signed by the Honorable Governor for removal of Shri K. Rajanna, Honorable Minister for Cooperation from the Council of Minister with immediate effect for further necessary action ಅಂತ ಹೇಳಿಬಿಟ್ಟು ಒಂದು ಸಂಪುಟದಿಂದ ರಾಜಣ್ಣವರನ್ನ ವಜಾ ಮಾಡಿರುವಂತ ಆದೇಶವನ್ನ ಮಾಡಿರುವಂತ ಪ್ರತಿ ಇದು. ಸೊ ಪ್ರಮುಖವಾಗಿ ಇದರಲ್ಲಿ ನೇರವಾಗಿ ರಾಜಣ್ಣ ಅವರು ಉಚ್ಚಾಟನೆ ಆಗಿದ್ದಾರೆ ಸಚಿವ ಸಂಪುಟದಿಂದ ಅನ್ನುವಂತ ಒಂದು ಸಂದೇಶ ಇರುವಂತಹ ಆದೇಶ ಪತ್ರ.
ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರು ಕೂಡ ಫೋನಲ್ಲಿ ಕೂತ್ಕೊಂಡು ಮಾತಾಡಿದ್ದನ್ನು ನಾವು ಗಮನಿಸಿದ್ವಿ. ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಸಿದ್ದರಾಮಯ್ಯನವರು. ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ವಿರುದ್ಧವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಂತಹ ರಾಜಣ್ಣ ಅವರು ಇವತ್ತು ಈ ಗತಿ ರಾಜಣ್ಣ ಅವರಿಗೆ ಬಂದಿದೆ. ನೋಡಿ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದು ಹೇಗಿತ್ತಪ್ಪ ಅಂದರೆ, ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತನಾಡೋಕೆ ಹೋಗಬಾರ್ದು. ಈ ವೋಟರ್ ಲಿಸ್ಟ್ಗಳನ್ನು ಯಾವ ಕಾಲದಲ್ಲಿ ಮಾಡಿರೋದು, ನಮ್ಮದೇ ಸರ್ಕಾರ ಇರುವಾಗ ಮಾಡಿರೋದು. ಅವಾಗ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತಿರ್ತಾರ, ಮಾತಾಡಿದ್ರೆ ಮಾತನಾಡಬೇಕಾಗುತ್ತೆ, ಏನೂ ಬೇಡ ಅಂತ ಒಂದು ಹೇಳಿಕೆ ಕೊಟ್ಟರು. ಅದಾದಮೇಲೆ ಆಯ್ತಲ್ವ, ಈಗ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲಿ ಯಾವುದೇ ಸುಳ್ಳುಗಳು ಇಲ್ಲ, ಆದರೆ ಅಕ್ರಮಗಳು ನಮ್ಮ ಕಣ್ಣು ಮುಂದೆಯೇ ನಡೀತಿದೆಯಲ್ಲ, ನಮಗೆ ಅನುಮಾನ ವಿಚಾರವಾಗಿ ಎಲ್ಲೋ ಒಂದು ಕಡೆ ಇದು ಅವಮಾನ ಆಗಬೇಕು. ಯಾಕಂದ್ರೆ ನಾವು ಅದನ್ನ ನೋಡ್ಕೊಳ್ಳಿಲ್ಲ, ಆದ್ರಿಂದ ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಬೇಕು. ಮೊದಲು ಚುನಾವಣಾ ಆಯೋಗ ಡ್ರಾಫ್ಟ್ ಮಾಡಿ ವೋಟರ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಪಬ್ಲಿಷ್ ಮಾಡಿದಾಗ ನಾವೆಲ್ಲರೂ ಏನ್ ಮಾಡ್ತಿದ್ವಿ, ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ, ಅದು 100ಕ್ಕೆ 100 ಸತ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಮೊದಲು ನಾವು ನೋಡ್ಕೊಳ್ಬೇಕಾಗಿತ್ತು, ಈ ವಿಚಾರದಲ್ಲಿ ತಪ್ಪು ಆಗಿದೆ. ಮಹದೇವಪುರದಲ್ಲಿ ಒಬ್ಳೇ 3 ಕಡೆಗಳಲ್ಲಿ ವೋಟ್ ಮಾಡಿದ್ದಾಳೆ. 20-15 ಜನ ಇರುವ ರೂಮ್ಗಳಲ್ಲಿ 60 ಜನರನ್ನ ಸೇರಿಸಿದ್ದಾರೆ. ಅವರಿಗೆ ಅಡ್ರೆಸ್ ಕೂಡ ಇಲ್ಲ, ಅವರ ತಂದೆ ಹೆಸರು ಕೂಡ ಇಲ್ಲ. ಈ ರೀತಿ ಅಕ್ರಮಗಳು ನಡೆದಿವೆ. ಆದ್ರೆ ಚುನಾವಣೆಯ ಆಯೋಗ ಡ್ರಾಫ್ಟ್ ಪಬ್ಲಿಷ್ ಮಾಡಿದಾಗ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು ಅಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದೆ ಈಗ ಮುಳುವಾಗಿರುವಂತದ್ದು ರಾಜಣ್ಣ ಅವರಿಗೆ. ಮತ್ತೆ